ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೂತನ ಸಂವತ್ಸರದ ಪೂಜೆಗಾಗಿ ಸಂಕಲ್ಪವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ವರ್ಷದ ಆಚರಣೆ, ಯುಗಾದಿಯ ಆಚರಣೆಯ ಪೂಜೆ ತುಂಬ ಚೆನ್ನಾಗಿ ಮಾಡಬೇಕು. ಅವತ್ತಿನ ದಿನ ಮಾಡ್ತಕ್ಕಂತಹ ಪೂಜೆಯಿಂದ ವರ್ಷವಿಡೀ ನಮಗೆ ಶುಭವನ್ನು ತಂದುಕೊಡುತ್ತೆ. ಹಾಗಾಗಿ ಕುಲದೇವರ ಆರಾಧನೆ, ಮನೆ ದೇವರ ಆರಾಧನೆ ತುಂಬ ಮುಖ್ಯ. ನಿಮ್ಮ ಮನೆಗಳಲ್ಲಿ ಕುಲದೇವಿಯ ಕಳಶ ಸ್ಥಾಪನೆಯನ್ನು ಮಾಡೋದಿತ್ತು ಅಂದರೆ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕು. ವಿಶೇಷವಾಗಿ ಹಬ್ಬಕ್ಕಾಗಿ ನೀವು ಕಳಶ ಸ್ಥಾಪನೆಯನ್ನು ಮಾಡ್ತೀರಿ ಅಂದರೆ ಅದನ್ನು ಸಹ ಪಾಡ್ಯದ ದಿನ ಮಾಡ್ಕೋಬೋದು. ಈಗಾಗಲೇ ನಿಮಗೆ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. 6:52 ನಂತರನೇ ಅಭ್ಯಂಗವನ್ನು ಮಾಡಬೇಕು. ಯಾರು 6:52 ಒಳಗೆ ಎಣ್ಣೆ ಸ್ನಾನವನ್ನು ಮಾಡಬೇಡ್ರಿ. ಯಾಕೆ ಅಂತಂದರೆ ನಮಗೆ ಪಾಡ್ಯ ತಿಥಿ ಬರಬೇಕು, ಆಮೇಲೆ ನಾವು ಅಭ್ಯಂಗವನ್ನು ಮಾಡಬೇಕು. ಹಾಗಾಗಿ 6:52 ನಂತರನೇ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು, ಅರಿಶಿನ ಎಣ್ಣೆ ಹಚ್ಕೊಂಡು, ಮುತ್ತೈದೆಯರು ಮತ್ತು ಮನೆಯಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಅವತ್ತಿನ ದಿವಸ ಎಣ್ಣೆ ಸ್ನಾನವನ್ನು ಮಾಡಬೇಕು. ಅಭ್ಯಂಗವನ್ನು ಕಂಪಲ್ಸರಿ ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು. ಹಾಗಾಗಿ 6:52 ನಂತರನೇ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು. ನಂತರ ನಿಮ್ಮ ಕುಲದೇವರ ಆರಾಧನೆ, ಇಷ್ಟ ದೇವರ ಆರಾಧನೆ, ಮನೆ ದೇವರ ಆರಾಧನೆ ತುಂಬ ಮುಖ್ಯ. ಈ ಒಂದು ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಯಾವತ್ತೂ ನಾವು ಮನೆ ದೇವರು ಕುಲದೇವರನ್ನು ಮರಿಬಾರ್ದು. ಮತ್ತು ನೀವು ರಾಮದೇವರ ನವರಾತ್ರಿಯನ್ನು ಆಚರಣೆಯನ್ನು ಮಾಡೋರು ರಾಮದೇವರ ಆರಾಧನೆಯನ್ನು ಅವತ್ತಿನ ದಿವಸ ಪ್ರಾರಂಭ ಮಾಡ್ಬೋದು. ದುರ್ಗಾದೇವಿಯ ಆರಾಧನೆಯನ್ನು ಮಾಡೋರು ದುರ್ಗಾದೇವಿಯನ್ನು ಪೂಜೆಯನ್ನು ಮಾಡ್ಕೊಳ್ಳೋದು, ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋದು, ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳೋದು. ಕಲಶ ಸ್ಥಾಪನೆ ಪದ್ಧತಿ ಇಲ್ಲ ಅಂತ ಹೇಳೋರು ಫೋಟೋ ಪೂಜೆಯನ್ನು ಮಾಡ್ಕೋಬೋದು. ಲಕ್ಷ್ಮೀದೇವಿ ಫೋಟೋಕ್ಕೆ ಪೂಜೆ ಮಾಡ್ಬೋದು, ರಾಮದೇವರ ಫೋಟೋಕ್ಕೆ ಪೂಜೆ ಮಾಡ್ಕೋಬೋದು. ಮತ್ತು ದುರ್ಗಾದೇವಿ ಅಂದ್ಬಿಟ್ಟು ನೀವು ಒಂದು ದೀಪವನ್ನು ಹಚ್ಚಿಟ್ಟು ಸಹ ದೀಪಕ್ಕೆ ದಿನನಿತ್ಯವಾಗಿ ಪೂಜೆಯನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಹೇಗೆ ಸಂಪ್ರದಾಯ ಇದೆಯೋ ಅದೇ ಪ್ರಕಾರವಾಗಿ ಮಾಡಬೇಕು. ನಾವು ಯಾವುದೇ ಪೂಜೆಗಳನ್ನಾಗಲಿ ನಮಗಿಷ್ಟ ಬಂದ ಹಾಗೆ ಮಾಡೋದಲ್ಲ. ಹಿರಿಯರು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೊಂಡು ಬಂದಿರ್ತಾರೋ ಅದೇ ಪ್ರಕಾರವಾಗಿಯೇ ನಾವು ಪೂಜೆಗಳನ್ನು ಮಾಡ್ತಾ ಹೋಗಬೇಕು. ಅದೇ ನಮ್ಮ ವಂಶ ಉದ್ಧಾರಕ್ಕೆ, ನಮ್ಮ ಒಂದು ಕುಲದ ಉದ್ಧಾರಕ್ಕೆ ಒಂದು ನಾಂದಿ ಆಗುತ್ತೆ. ಹಾಗಾಗಿ ಸುಮ್ಮನೆ ನಾವೇನೋ ಯಾರೋ ಹೇಳಿಬಿಡ್ತಾರೆ ಅಂತ ಮಾಡೋದಾಗಲಿ, ನಮಗೇನು ತೋಚುತ್ತೋ ಅಂತ ಅದನ್ನು ಮಾಡ್ಕೊತ ಹೋಗೋದಾಗಲಿ ಮಾಡಬಾರ್ದು. ಮನೆಯಲ್ಲಿ ಹೇಗೆ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೋ ಪೂಜೆ ಪುನಸ್ಕಾರಗಳನ್ನಾಗಲಿ ಮತ್ತು ನೇಮ ನಿತ್ಯಗಳನ್ನಾಗಲಿ ಹಾಗೆ ಅದನ್ನು ಮುಂದುವರಿಸ್ತಾ ಹೋಗಬೇಕು. ಹಾಗಾಗಿ ನಿಮ್ಮ ಮನೆಯಲ್ಲಿ ಕಳಶ ಸ್ಥಾಪನೆ ಪದ್ಧತಿ ಇದೆ ಅಂದರೆ ಮಾತ್ರ ಮಾಡ್ಕೊಳ್ರಿ, ಇಲ್ಲ ಅಂತಂದರೆ ಮಾಡಲಿಕ್ಕೆ ಹೋಗಬೇಡ್ರಿ. ಮಾಮೂಲಿ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ದೇವರ ವಿಗ್ರಹಗಳನ್ನೆಲ್ಲ ಸ್ವಚ್ಛ ಮಾಡಿ ಅಭಿಷೇಕಗಳನ್ನು ಮಾಡಬೇಕು. ಅವತ್ತಿನ ದಿವಸ ಪಂಚಾಮೃತ ಅಭಿಷೇಕ ಆಗಲಿ, ದೇವರಿಗೆ ಅಲಂಕಾರವನ್ನು ಮಾಡೋದಾಗಲಿ, ಧೂಪ ದೀಪ ನೈವೇದ್ಯವನ್ನು ಮಾಡೋದು, ಆರತಿಯನ್ನು ಮಾಡೋದು, ಉಡಿಯನ್ನು ತುಂಬಬಹುದು. ನಿಮ್ಮ ಕುಲದೇವಿಗೂ ಸಹ ಉಡಿಯನ್ನು ತುಂಬೋದು. ಹೀಗೆ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಆ ರೀತಿಯಾಗಿ ಆಚರಣೆಯನ್ನು ಮಾಡಿರಿ. ವಿಶೇಷವಾಗಿ ದೇವರ ಪೂಜೆ, ಅಭಿಷೇಕ, ಅಡುಗೆ ನೈವೇದ್ಯ ಇದು ತುಂಬ ಮುಖ್ಯ ಹಬ್ಬದ ದಿನಗಳಲ್ಲಿ. ಇನ್ನು ಮುಖ್ಯವಾಗಿ ಯುಗಾದಿ ಹಬ್ಬದ ದಿವಸ ನಿಂಬ ಪುಷ್ಪ ಭಕ್ಷಣವನ್ನು ಮಾಡಬೇಕು. ಹಾಗಾಗಿ ಬೇವು ಬೆಲ್ಲವನ್ನು ದೇವರಿಗೂ ಸಹ ನೈವೇದ್ಯ ಮಾಡಬೇಕು, ನಾವು ಸಹ ಅದನ್ನು ಭಕ್ಷಣವನ್ನು ಮಾಡಬೇಕು. ಇನ್ನು ಪಂಚಾಂಗ ಪೂಜೆಯನ್ನು ತಪ್ಪದೇ ಮಾಡಬೇಕು. ಯಾರ ಮನೆಯಲ್ಲಿ ಪಂಚಾಂಗ ತರ್ತಿರೋ ಅವರೆಲ್ಲರೂ ಪಂಚಾಂಗವನ್ನು ಇಟ್ಟು ಪಂಚಾಂಗಕ್ಕೆ ಅರಿಶಿನ ಕುಂಕುಮವನ್ನು ಏರಿಸಿ, ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಂಡು ಮಂಗಳಾರತಿಯನ್ನು ಸಹ ಪಂಚಾಂಗಕ್ಕೆ ಮಾಡಬೇಕು. ಆಮೇಲೆ ಪಂಚಾಂಗ ಶ್ರವಣವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಪಂಚಾಂಗ ಪೂಜೆ ತುಂಬ ವಿಶೇಷತೆ. ಮತ್ತು ಪಂಚಾಂಗ ಶ್ರವಣ ಅವತ್ತಿನ ದಿವಸ. ಆಮೇಲೆ ರಾಮನವರಾತ್ರಿಯನ್ನು ಆರಂಭ ಮಾಡೋರು ಅವತ್ತಿನ ದಿವಸ ರಾಮದೇವರ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ವಿಶೇಷವಾಗಿ ನೀವು ಯಾವುದಾದ್ರೂ ಪೂಜೆಗಳನ್ನು ಮಾಡ್ತೀವಿ, ರಂಗೋಲಿಗಳನ್ನು ಶುರು ಮಾಡ್ತೀವಿ, ಏನಾದರೂ ಒಂದು ಸೇವೆ ಮಾಡ್ತೀವಿ ಅಂತ ಹೇಳೋರು ಹಬ್ಬದ ದಿನ ಪ್ರಾರಂಭವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡಿರಿ. ಇನ್ನು ಅವತ್ತಿನ ದಿವಸ ಅಡುಗೆ ಏನೇನು ಮಾಡಬೇಕು ಅಂತಂದರೆ, ಹಬ್ಬದ ಅಡುಗೆ ನಿಮಗೆಲ್ಲ ಗೊತ್ತಿದೆ. ಕೋಸಂಬರಿ ಮತ್ತು ಏನಾದರೂ ಒಂದು ಉಪ್ಪಿನಕಾಯಿ ಆ ಥರದ್ದೇನಾದರೂ ಮಾಡ್ಬೋದು, ಪಲ್ಯಗಳನ್ನು ಮಾಡ್ಬೋದು, ಮತ್ತು ತವ್ವೆಯನ್ನು ಮಾಡಬೇಕು, ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದು ಭಾತು ಏನಾದರೂ ಮಾಡಬೇಕು, ಪಾಯಸವನ್ನು ಮಾಡಬೇಕು. ವಿಶೇಷವಾಗಿ ಹೋಳಿಗೆಯನ್ನು ಮಾಡಬೇಕು. ಹೂರಣಕ್ಕೆ ಹಾಕಿಬಿಟ್ಟು ಹೋಳಿಗೆಯನ್ನು ಮಾಡಬೇಕು. ಹೋಳಿಗೆ ಆಗೋಲ್ಲ ಅಂತಂದವರು ಕಡುಬನ್ನು ಸಹ ಮಾಡ್ಬೋದು. ಇನ್ನು ಬೋಂಡ ಆ ಥರದ್ದೇನಾದರೂ ಮಾಡ್ಬೋದು. ನಿಮ್ಮ ಇಷ್ಟ ಸ್ನೇಹಿತರೆ, ನಿಮಗೆ ಅನುಕೂಲ ಹೇಗಿದೆಯೋ
ಹಾಗೆ ಅಡುಗೆಯನ್ನು ಮಾಡಿಕೊಳ್ಳ್ರಿ. ವಿಶೇಷವಾಗಿ ಹೋಳಿಗೆಯನ್ನು ಮಾಡೋದು ತುಂಬ ವಿಶೇಷತೆ. ಈಗ ಮುಖ್ಯವಾಗಿ ದೇವರ ಪೂಜೆಗಾಗಿ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ. ಸಂಕಲ್ಪವನ್ನು ನೋಡಿಕೊಂಡು ಅದೇ ಪ್ರಕಾರ ಪೂಜೆಯನ್ನು ಮಾಡ್ಕೋಬೋದು. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ರಿ. ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ತೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿಮಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ. ಈ ಮೂರನ್ನು ತಪ್ಪದೇ ಹೇಳ್ಕೊಳ್ರಿ. ಯಾಕಂದರೆ ನಾವು ಪರಾಭವ ನಾಮ ಸಂವತ್ಸರಕ್ಕೆ ಕಾಲು ಹಾಕ್ತಾ ಇದ್ದೀವಿ. ಹಾಗಾಗಿ ಉತ್ತರಾಯಣ ಮತ್ತು ವಸಂತ ಋತು ಚೈತ್ರ ಮಾಸ ನಡೆಯುತ್ತೆ ಇನ್ಮೇಲೆ. ಹಾಗಾಗಿ ಇದನ್ನು ತಪ್ಪದೇ ಹೇಳ್ಕೋಬೇಕು. ಶುಕ್ಲ ಪಕ್ಷ ಪ್ರತಿಪತ್ತಿಥೌ ಉತ್ತರ ಭಾದ್ರಪದ ನಕ್ಷತ್ರ ಶುಕ್ಲಯೋಗ ನಾಗವಾನ್ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಅಸ್ಮತ್ ಕುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಸ ನಿಯಾಮಕ ಸ್ವಾಮಿ ಬಂದ್ಬಿಟ್ಟು ಶ್ರೀ ಪದ್ಮಿ ವಿಷ್ಣು ಅಂತ ಹೇಳಿಬಿಟ್ಟು ಈ ಮಾಸಕ್ಕೆ ನಿಯಾಮಕ ಭಗವಂತ. ಹಾಗಾಗಿ ಮಾಸ ನಿಯಾಮಕನ ಸ್ಮರಣೆಯನ್ನು ಮಾಡಬೇಕು. ಶ್ರೀ ಪದ್ಮಿ ವಿಷ್ಣು ಪ್ರೀತ್ಯರ್ಥಂ ಯುಗಾದಿ ಸಂವತ್ಸರ ಆರಂಭ ಪ್ರಯುಕ್ತ ಅಂತ ಹೇಳಿಕೊಂಡು ನೀವು ಯಾವ ದೇವರ ಪೂಜೆಯನ್ನು ಮಾಡ್ತೀರೋ ಆ ದೇವರ ಹೆಸರನ್ನು ಹೇಳ್ಕೊಳ್ರಿ. ನಿಮ್ಮ ಕುಲದೇವರು, ಇಷ್ಟದೇವರು, ಮನೆ ದೇವರ ಹೆಸರನ್ನು ಹೇಳಿಕೊಂಡು ಶ್ರೀ ಲಕ್ಷ್ಮೀನಾರಾಯಣ ಪೂಜನಾಂಚ ಕರಿಷೆ. ನಾನಿಲ್ಲಿ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀನಿ. ನಿಮ್ಮ ಇಷ್ಟದೇವರು, ಕುಲದೇವರು ಯಾರ ಪೂಜೆಯನ್ನು ಮಾಡ್ತೀರೋ ದೇವತಾ ಪೂಜನಾಂಚ ಕರಿಷೆ ಅಂತ ಸಹ ಹೇಳ್ಕೊಬೋದು. ನಾನಿಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀನಿ. ಶ್ರೀ ಲಕ್ಷ್ಮೀನಾರಾಯಣ ದೇವತಾ ಪೂಜಾಂಚ ಕರಿಷೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ರಿ. ಹೀಗೆ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ. ಮುಖ್ಯವಾಗಿ ಭಗವಂತನ ಪೂಜೆ ನಮಗೆ ತುಂಬ ಶ್ರೇಷ್ಠ. ಹಾಗಾಗಿ ಲಕ್ಷ್ಮೀನಾರಾಯಣರ ಪೂಜೆ ಅಂತಲೇ ಹೇಳ್ಕೊಳ್ರಿ. ಮಿಕ್ಕ ಹಾಗೆ ನೀವು ಏನೇನು ಪೂಜೆಗಳನ್ನು ಮಾಡ್ತೀರೋ ಅಥವಾ ಏನು ರಂಗೋಲಿ ಅಥವಾ ಇನ್ನೇನು ಸೇವೆಯನ್ನು ಹಿಡಿತೀರೋ ಅದನ್ನೆಲ್ಲ ನೀವು ಈ ಒಂದು ಸಂಕಲ್ಪದಲ್ಲಿ ಕೊನೆಯದಾಗಿ ಯಾವ್ಯಾವ ಪೂಜೆ ಮಾಡ್ತೀರೋ ಆ ಪೂಜೆ ಹೆಸರುಗಳನ್ನು ಹೇಳಿಕೊಂಡು ಪೂಜಾಂಚ ಕರಿಷೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು. ಹಾಗೆ ನಿಂಬ ಪುಷ್ಪ ಭಕ್ಷಣಂ ಕರಿಷೆ ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳ್ರಿ. ಅವತ್ತಿನ ದಿವಸ ನಾವು ಬೇವು ಬೆಲ್ಲವನ್ನು ದೇವರಿಗೆ ನೈವೇದ್ಯ ಮಾಡಿ ನಾವು ಸ್ವೀಕಾರವನ್ನು ಮಾಡಬೇಕು. ಹಾಗಾಗಿ ಈಗಾಗಲೇ ನಾನು ನಿಮಗೆ ಬೇವು ಬೆಲ್ಲ ತಗೊಳ್ಳುವಾಗ ಯಾವ ಮಂತ್ರವನ್ನು ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆ ಮಂತ್ರವನ್ನು ಹೇಳಿಕೊಂಡು ಬೇವು ಬೆಲ್ಲವನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು. ಇದಿಷ್ಟು ಸಂಕಲ್ಪವನ್ನು ಮಾಡಿಕೊಂಡು ನಂತರ ದೇವರಿಗೆ ಅಭಿಷೇಕವನ್ನು ಮಾಡೋದು. ದೇವರನ್ನೆಲ್ಲ ನೀಟಾಗಿ ಒರೆಸಿ ಒಂದು ಪೀಠದಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡು ಅಲಂಕಾರವನ್ನು ಮಾಡಿ ಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರ ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ಪತ್ರೆ ಪುಷ್ಪಗಳಿಂದ ಅಲಂಕಾರ ಮಾಡಿ ಅರ್ಚನೆಯನ್ನು ಮಾಡ್ಬೋದು. ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಉಡಿಯನ್ನು ತುಂಬಬೋದು. ಅಕ್ಕಿ ಅಡಿಕೆ ಹಾಕಿಬಿಟ್ಟು ಉಡಿಯನ್ನು ತುಂಬೋದು. ನಂತರ ಧೂಪ ದೀಪ ಎಲ್ಲವನ್ನು ಮಾಡಿ ಕೊನೆಯದಾಗಿ ನೈವೇದ್ಯ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿರಿ. ವಿಶೇಷವಾಗಿ 5 ಪ್ರದಕ್ಷಿಣೆ ನಮಸ್ಕಾರವನ್ನು ದೇವರಿಗೆ ಭಕ್ತಿಯಿಂದ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಈ ಒಂದು ಸಂವತ್ಸರ ನಮಗೆ ಎಲ್ಲ ಶುಭವನ್ನು ತಂದು ಕೊಡಲಿ. ಎಂಥದ್ದೇ ಕಷ್ಟ ಕಾರ್ಪಣ್ಯಗಳಿದ್ರೂ ದೂರ ಆಗಲಿ, ಯಾವುದೇ ಕಿರಿಕಿರಿಗಳು ಬಾರದೇ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿರಿ. ಮನೆಯಲ್ಲಿ ಹಿರಿಯರಿಗೂ ಸಹ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಳ್ರಿ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನಾವು ಹಬ್ಬ ಅಂತಂದರೆ ದೇವರ ಆರಾಧನೆಯೇ ತುಂಬ ಮುಖ್ಯ. ನಾವು ಹೊಸ ಬಟ್ಟೆ ತಗೊಂಡು ಉಟ್ಕೊಳ್ಳೋದು ಎಷ್ಟು ನಾವು ಸಂಭ್ರಮವನ್ನು ಪಡ್ತೀವೋ ಅದೇ ರೀತಿ ದೇವರಿಗೆ ನಾವು ಮೊದಲನೇದಾಗಿ ಪ್ರಾಶಸ್ತ್ಯವನ್ನು ಕೊಟ್ಟು ದೇವರ ಪೂಜೆ, ದೇವರ ಆರಾಧನೆ, ದೇವರಿಗೆ ಅಡುಗೆ ನೈವೇದ್ಯ, ಪತ್ರೆ ಪುಷ್ಪಗಳ ಸಮರ್ಪಣೆ, ಧೂಪ ದೀಪಾದಿ ನೈವೇದ್ಯಗಳ ಸಮರ್ಪಣೆ ಇದು ನಮಗೆ ತುಂಬ ಒಂದು ಯಶಸ್ಸನ್ನು ತಂದುಕೊಡುತ್ತೆ. ಮನೆಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಯಾವಾಗಲೂ ಸಂತೋಷವಾಗಿ ಇರ್ತೀರಾ. ಇದರಿಂದ ಮನೆಯಲ್ಲಿ ಹೇಗೆ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೋ ಹಾಗೆ ಮನೆ ಏಳಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅವತ್ತಿನ ದಿನ ಯಾರೂ ಸಹ ಜಗಳ ಆಡೋದಾಗಲಿ, ಅಳೋದಾಗಲಿ, ಕಿರಿಕಿರಿಗಳನ್ನು ಮಾಡ್ಕೊಳ್ಳೋದು ಇದು ಯಾವುದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಆ ಥರ ಏನಾದರೂ ಸಮಸ್ಯೆಗಳು ಬರುತ್ತೆ ಅನ್ನೋದೊಂದು ಸೂಚನೆ ನಿಮಗೆ ಗೊತ್ತಾಯಿತು ಅಂದರೆ ಸುಮ್ಮನೆ ಇದ್ಬಿಡ್ರಿ. ಅವತ್ತಿನ ದಿವಸ ಜಾಸ್ತಿ ಅದನ್ನು ಕೆಣಕ್ಬಿಟ್ಟು ಜಾಸ್ತಿ ಮಾಡ್ಕೊಳ್ಳೋದು, ಜಗಳ ಆಡೋದು, ಅಳೋದು, ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳು ಅಳೋದು, ಮಕ್ಕಳಿಗೆ ಬೈಯೋದು, ಮುತ್ತೈದೆಯರು ಕಣ್ಣೀರು ಹಾಕೋದು ಈ ಥರ ಯಾವತ್ತೂ ಮಾಡಬೇಡ್ರಿ.
ಮನೆಯಲ್ಲಿ ಶುಭ ಆಗೋದಿಲ್ಲ. ಹಾಗಾಗಿ ಸಂತೋಷವಾಗಿ ಯಾರು ಏನೇ ಅಂದರೂ ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ಸಂತೋಷವಾಗಿ ನಗ್ನಗ್ತಾ ನೂತನ ಸಂವತ್ಸರವನ್ನು ಬರಮಾಡ್ಕೊಳ್ರಿ. ಯಾವುದೇ ನಕ್ಷತ್ರ, ಯಾವುದೇ ಯೋಗ ಯಾವುದ್ರಲ್ಲಿ ಬಂದಿದೆ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಭಗವಂತನ ಅನುಗ್ರಹ ಒಂದಿತ್ತು ಅಂದರೆ ಎಂಥದ್ದೇ ತೊಂದರೆಗಳು ನಮಗೆ ಬರೋದಿಲ್ಲ. ಬಂದರೂ ಸಹ ಅದು ಕ್ಷಣ ಮಾತ್ರದಲ್ಲಿ ದೂರ ಆಗಿ ಹೋಗ್ಬಿಡುತ್ತೆ, ನಮಗೆ ಗೊತ್ತೂ ಆಗೋದಿಲ್ಲ. ಹಾಗೆ ಭಗವಂತನ ಅನುಗ್ರಹಕ್ಕಾಗಿಯೇ ನಾವು ದೇವರ ಆರಾಧನೆ ಮತ್ತು ದೇವಸ್ಥಾನಗಳಿಗೆ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬನ್ನಿರಿ. ಯಾವುದೇ ರೀತಿಯ ಭಯವನ್ನು ಇಟ್ಕೋಬೇಡ್ರಿ. ಭಗವಂತನ ಗುರುಗಳ ಅನುಗ್ರಹ ಇತ್ತು ಅಂದರೆ ನಾವು ಎಂತಹ ಬೆಟ್ಟದಂಥ ಕಷ್ಟನೂ ನಾವು ಆರಾಮಾಗಿ ಪಾರಾಗ್ಬೋದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ, ಒಳ್ಳೆಯದನ್ನೇ ಯೋಚನೆ ಮಾಡಿರಿ, ಕೆಟ್ಟದ್ದನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ. ನಮ್ಮ ಮನಸ್ಸು ಹೇಗಿರುತ್ತೋ ನಮ್ಮ ಮಾರ್ಗ ಹಾಗಿರುತ್ತೆ. ಮನಸ್ಸು ಚೆನ್ನಾಗಿಟ್ಕೊಳ್ರಿ, ಒಳ್ಳೆಯ ಹಾದಿಯಲ್ಲಿ ನಡೀರಿ, ದೇವರ ಆರಾಧನೆಯನ್ನು ಮಾಡಿರಿ, ದೇವರ ಮೇಲೆ ಭಕ್ತಿಯನ್ನು ಮಾಡಿರಿ. ಇದು ನಮಗೆ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲರಿಗೂ ಈ ಒಂದು ಪರಾಭವನಾಮ ಸಂವತ್ಸರ, ನೂತನ ಸಂವತ್ಸರ ಒಳ್ಳೆಯದನ್ನು ಉಂಟು ಮಾಡಲಿ, ನಿಮ್ಮೆಲ್ಲರ ಸಕ್ಸಸ್ ಆಗಲಿ. ಏನೇನು ಅಂದ್ಕೊಂಡಿದ್ರೋ ಇಷ್ಟು ದಿನ ಕಾರ್ಯಗಳಾಗಿಲ್ವೋ ಅದೆಲ್ಲನೂ ಆಗಲಿ, ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಸಹ ಹಾರೈಸ್ತೀನಿ. ಹಾಗೆಯೇ ನೀವು ಸಹ ಭಗವಂತನಲ್ಲಿ ಬೇಡಿಕೊಂಡು ನೂತನ ಸಂವತ್ಸರವನ್ನು ಆಚರಣೆಯನ್ನು ಮಾಡಿರಿ ಸ್ನೇಹಿತರೆ. ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಮುಂದಿನ ವಿಡಿಯೋದಲ್ಲಿ ಗೌರಿ ಕೂಡಿಸೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತದಿಗೆ ಗೌರಿ ತುಂಬ ಜನ ಕೇಳ್ತಾ ಇದ್ರಿ, ಸಂಕಲ್ಪಪೂರ್ವಕವಾಗಿ ತಿಳಿಸ್ಕೊಡ್ತೀನಂತೆ. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.